ಸಂಸದ ಪ್ರಜ್ವಲ್ ರೇವಣ್ಣ ರಾಸಲೀಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 23 ದಿನಗಳು ಕಳೆಯಿತು. 23 ದಿನಗಳಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ ಪತ್ತೆ ಇಲ್ಲ. ತಲೆಮರೆಸಿಕೊಂಡಿದ್ದಾರೆ ವಿದೇಶದಲ್ಲಿ. ಪ್ರಜ್ವಲ್ ರೇವಣ್ಣ ಪತ್ತೆಗಾಗಿ ಎಸ್ಐಟಿ ಅಧಿಕಾರಿಗಳು ಈಗ ಬಲೆ ಬೀಸಿದ್ದಾರೆ. ವಿದೇಶಕ್ಕೆ ತೆರಳಿದ ನಂತರದಲ್ಲಿ ಲಕ್ಷಾಂತರ ರೂಪಾಯಿ ವರ್ಗಾವಣೆ ಆಗಿದೆ. ಪ್ರಜ್ವಲ್ ರೇವಣ್ಣ ಬ್ಯಾಂಕ್ ಖಾತೆಗಳ ಮೇಲೆ ಈಗ ಎಸ್ಐಟಿ ನಿಗಾ ಇಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 7 ಬ್ಯಾಂಕ್ ಖಾತೆಗಳಿದೆ, 7 ಅಕೌಂಟ್ಸ್ ಇರೋದು. ಆ ಎಲ್ಲ ಅಕೌಂಟ್ಗಳನ್ನ ಕೂಡ ಸ್ಥಗಿತಗೊಳಿಸೋದಕ್ಕೆ ಎಸ್ಐಟಿ ಈಗ ನಿರ್ಧಾರ ಮಾಡಿದೆ. ಬ್ಯಾಂಕ್ ಅಕೌಂಟ್ಗಳನ್ನ ಫ್ರೀಸ್ ಮಾಡೋದಕ್ಕೂ ಕೂಡ ಎಸ್ಐಟಿ ನಿರ್ಧಾರ ಮಾಡಿರೋದು. ಬೆಂಗಳೂರಿನಿಂದ ಲಕ್ಷಾಂತರ ರೂಪಾಯಿ ವರ್ಗಾವಣೆ ಆಗಿದೆ. ಆರ್ಥಿಕವಾಗಿ ಕಟ್ಟಿ ಹಾಕೋದಿಕ್ಕೆ ದುಡ್ಡಿದ್ರೆ ಅಲ್ವಾ ಅಲ್ಲಿ ಸ್ಟೇ ಆಗೋದು. ಆರ್ಥಿಕವಾಗಿ ಕಟ್ಟಿ ಹಾಕೋದಿಕ್ಕೆ ಈಗ ಎಸ್ಐಟಿ ಪ್ಲಾನ್ ಮಾಡ್ಕೊಂಡಿದೆ. 2 ಬಾರಿ ನೋಟಿಸ್ ಕೊಟ್ಟಿದ್ದಾರೆ. ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಿದ್ದಾರೆ. ಯಾವುದಕ್ಕೂ ಕೂಡ ಕೇರ್ ಅಂತ ಇಲ್ಲ, ವಿಚಾರಣೆಗೆ ಬರ್ತಿಲ್ಲ, ಬರೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಮೇಲಿಂದ ಮೇಲೆ ಟಿಕೆಟ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದೆ. ಟಿಕೆಟ್ ಮಾಡೋದಕ್ಕೆ 7.5 ಲಕ್ಷದವರೆಗೂ ಕೂಡ ಈಗ ಕ್ಯಾನ್ಸಲ್ ಆಗಿರುವಂತಹ ಟಿಕೆಟ್ಗಳಿಗೆ ಖರ್ಚಾಗಿದೆ. ದುಡ್ಡೆಲ್ಲಿಂದ ಬಂತು? ಅಕೌಂಟ್ ಇಂದ ಟ್ರಾನ್ಸಾಕ್ಷನ್ ನಡೀತಾ ಇದೆ. ಲಕ್ಷಾಂತರ ರೂಪಾಯಿ ಬೆಂಗಳೂರಿನಿಂದಲೂ ಕೂಡ ಕಳಿಸಲಾಗ್ತಾ ಇದೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗಿರೋದ್ರಿಂದ ಈಗ ಅಕೌಂಟ್ ಅನ್ನ ಫ್ರೀಸ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ.